ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲನನುಪಮಶೀಲಂ ಬಸವಂ ಜಂಗಮವರಲೋಲಂ ಬಸವಂ ರಕ್ಷಿಪುದನ್ನ ಸಂಗನ ಬಸವ ಶರಣಾರ್ಥಿ ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತಥಾ ಲಿಂಗ ಪೂಜಾ ಸದಾ ವಂದಂ ಪಂಚಾಕ್ಷರಿ ಪುಟ್ಟರಾಜಂ ಪಂಚಾಕ್ಷರಿ ಪುಟ್ಟರಾಜಂ ಪಂಚಾಕ್ಷರಿ ಪುಟ್ಟರಾಜಂ ಸಾಂಬದಲ್ಲಿರುವ ಪಾರ್ವತಿ ಶಿವ ಹರ ಹರ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಶಿವಯೋಗಿಯ ಮಹಾಪುರಾಣದ ಶುಭಗಳಿಗೆಯಲ್ಲಿ ಜಗದ್ಗುರು ಮಹಾಪ್ರಭುವಾಗಿರ್ತಕ್ಕಂಥ ನಿರಂಜನ ಪ್ರಭುವಾಗಿ ಅಯೋನಿಜನಾಗಿ ನಾಡಿನಲ್ಲಿ ಉದ್ಭವಿಸಿ ಸರ್ವಧರ್ಮಗಳ ಸಮ್ಮೇಳನವನ್ನು ಮಾಡಿ ಈ ನೆಲವನ್ನು ಜನವನ್ನ ಪಾವನಗೊಳಿಸಿದಂಥ ಪುಣ್ಯಮೂರ್ತಿಯಾದ ಜಗದ್ಗುರು ದುರುಳೇಶ್ವರರ ಕರ್ತೃಕರ್ತೃಗೆ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿಯಿಂದ ಒಪ್ಪಿಸಿ ಹಾನಗಲ್ಲ ಕುಮಾರೇಶ್ವರ ಶ್ರೀಪಾದಕ್ಕ ಮನಿದು ಪುರಾಣದ ಒಡೆಯರಾಗಿರ್ತಕ್ಕಂಥ ಮಹಾತಪಸ್ವಿಯಾದ ಬಾಲಯ್ಯ ಮಹಾಂತ ಶಿವಯೋಗಿಯನ್ನು ಸ್ಮರಣೆ ಮಾಡಿ ಅಪ್ಪ ಬಸವತನ್ಯ ಶ್ರೀಪಾದಕ್ಕ ಮನಿದು ಸತ್ಯದ ಮಹಾಪೀಠದ ಪ್ರಭುಗಳು ಜಗದ್ಗುರು ಮಹಾಪೀಠವನ್ನು ಅಲಂಕರಿಸಿದಂಥ ಶಿಕ್ಷಣ ಪ್ರೇಮಿಗಳು, ಸಂಗೀತ ಪ್ರೇಮಿಗಳು, ಭಕ್ತ ಪ್ರೇಮಿಗಳು, ಸಮಾಜ ಪ್ರೇಮಿಗಳಾದ ಹಾಗಲವರು ಯಾವತ್ತೂ ಸದಾ ಜೀವವನ್ನು ಅಳವಡಿಸಿಕೊಂಡು ಸರ್ವ ಪ್ರಾಣಿಗಳನ್ನು ತನ್ನಂತೆ ತಿಳಿದಂಥ ಪೂಜ್ಯಪಾದರಾದ ಶ್ರೀ ಶ್ರೀ ಶ್ರೀಮನ್ಮಾದ ದಿನಂದ್ರ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಮುಂದಿನ ಉತ್ತರಾಧಿಕಾರಿಗಳು, ಪೀಠವನ್ನು ಅಲಂಕರಿಸುವಂಥ ಪ್ರಭುಗಳು, ಲಿಂಗ ಪೂಜಾ ನಿಷ್ಠರು, ಮೌನ ಯೋಗಿಗಳು, ಸಮರ್ಥರಾದ ಅಪ್ಪ ನಿಜಲಿಂಗೇಶ್ವರ ದಿವ್ಯಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿಯಿಂದ ಒಪ್ಪಿಸಿ ಗುರುವಿನ ಗುರು ಪರಮಗುರು ಪರಮರಾದ ಗುರು ಪಂಚಾಕ್ಷರಿ ಅಪ್ಪನನ್ನ ಸ್ಮರಣೆ ಮಾಡಿ ಗುರುಪುಟ್ಟರಾದ ಶ್ರೀಪಾದಕ್ಕ ಮಣಿದು ನಮ್ಮ ಕಲಾಬಳಗವಾಗಿರ್ತಕ್ಕಂಥ ನಮ್ಮ ಸಂಗೀತಗಾರ ಕವಯಿಗಳಲ್ಲಿ ತಬಲಾಜಿ ಪಟುವರಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ಹೇಳಿ ನಮ್ಮ ಅಕ್ಕರುಗಳನ್ನ ಸರ್ವ ತಾಯಂದಿರನ್ನು ಬದಲು ಮಾಡಿಕೊಂಡು ಯಾವತ್ತು ಶರಣ ಬಂಧಗಳ ಶರಣ ತಂದೆ ತಾಯಿ ನಿಮ್ಮೆಲ್ಲರ ಪವಿತ್ರವಾದಂಥ ಆತ್ಮಕ್ಕೆ ಶರಣು ಶರಣಾರ್ಥನೆ ಹೇಳಿ ಶರಣ ಶಿವಯೋಗಿಯ ಮಹಾಪುರಾಣದ ಶುಭಗಳಿಗೆ ಬರ್ತಾ ಇದ್ದೇವಲ್ಲ, ಇದರಲ್ಲಿ ಏನು ಲಾಭ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದು. ಏನು ಲಾಭ? ಈ ಲಾಭಕ್ಕೆ ಯಾಕೆ ನಾವು ಬರೋದು? ಎಲ್ಲವನ್ನೂ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮನುಷ್ಯ. ಎಲ್ಲ ಇನ್ನೂ ಗಳಿಸಬೇಕಂತಾನ ನಾನ್ಯಾರಂಬುದು ಹೇಗೆ ಗಳಿಸಬೇಕನ್ನುವಂಥದ್ದನ್ನು ಸಾಧನೆಯನ್ನ ಮಾಡಿಲ್ಲ ಅಂತ ಬರ್ತದೆ. ಅದಕ್ಕೆ ಈ ಮನುಷ್ಯ ಜನ್ಮವನ್ನು ಸಾಫಲ್ಯತೆ ಮಾಡಿಕೊಂಡವರು ಜ್ಞಾನಿಗಳು, ಯೋಗಿಗಳು. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಇದು, ಎಲ್ಲರೂ ಹೇಳ್ತೀವಿ. ಆದರೂ ಇದಕ್ಕೆ ಅದ್ಭುತವಾದಂಥ ಇನ್ನೊಂದು ನಮಗೆ ಗಂಟು ಬಿದ್ದದು. ಇವತ್ತು
ಇವತ್ತೆಲ್ಲರೂ ಸಮರ್ಥ ಆಗ್ಬೇಕಂತೀವಿ, ಚಲೋ ಆಗ್ಬೇಕಂತೀವಿ, ಜಗತ್ತದ ನಿಯಮ. ಅಜ್ಞಾನ ಆಗ್ಬೇಕಂತ ಯಾರು ಬಯಸೇ ಇಲ್ಲ. ನಮಗೆ ಏನಾದರೂ ರೋಗ ರುಚಿಗಳು ಬರಲಿ ಅಂತ ತಿಳ್ಕೊಂಡು ಯಾರು ಪತ್ರ ಬರಲೇ ಇಲ್ಲ. ಆರೋಗ್ಯ ಚೆನ್ನಾಗಿರ್ಬೇಕು, ಚಲೋ ಆಗ್ಬೇಕು ಅಂತೀವಲ್ಲ, ಆಗ ಧ್ಯಾನ ಮಾಡಬೇಕು. ಆದರೆ ಆ ಸ್ವರೂಪವನ್ನು ನಾವು ಕಾಣಬೇಕು. ಅಲ್ಲಿ ಹೋಗ್ಬೇಕಂದ್ರೆ ಇನ್ನೊಂದು ಗಂಟು ಬಿದ್ದೈತಿ ಅಂದ್ರೆ ಶರಣರು ಮಹಾತ್ಮರು ಏನು ಮಾಡಿದ್ರು ಅಂದ್ರೆ ಅದು ಹೋಗಾಕ ಬಿಡಂಗಿಲ್ಲ, ಇರಾಕ್ ಬಿಡಂಗಿಲ್ಲ, ಒಂದು ಅದ್ಭುತವಾದಂಥ ಮಾನವ ಪಡ್ಕೊಂಡು ಬಂದಂಥ ಒಂದು ಏನಂದ್ರೆ ಮಾಯಾ ಅಂತ ಬರ್ತದೆ. ಜಗ ವಸ್ತು ತಿರುಪದು ನಿನ್ನಯ ಮಾಯೆ, ನಿನ್ನ ಸುತ್ತಿರುಪದು ಎನ್ನಮ್ಮನ ನೋಡ. ಈ ಜಗತ್ತು ಒಂದು ಸುದ್ದಿ ಅದ ಮಾಯಾ. ಕುಂತಲ್ಲಿ ನಿಂತಲ್ಲಿ ಎಲ್ಲರನ್ನು ಕಾಡಿತ್ತು. ಯಾರನ್ನು ಬಿಟ್ಟೈತಿ ಮಾಯಾ? ಗೆರೆ ಹಾಕಿದರು ದಾಟಿ ಕೈವಶೆಯಾದವರು ಸೀತೆ. ಸೀತೆ ತೊಡಕ್ಕೆಲ್ಲ ಗೆರೆ ಹಾಕಿದರು, ಗೆರೆ ದಾಟಿ ಕೈವಶೆಯಾದವರು ಸೀತೆ. ದೇವೇಂದ್ರನನ್ನ ಮನಸ್ಸು ಮಾಡಿ ಕಲ್ಲಾದಳು ಐಲೆ. ಒಂದು ನಿಮಿಷದ ವಿಷಯಕ್ಕಾಗಿ ತೆರೆಹರಿಸಿಕೊಂಡಳು ರೇಣುಕೆ. ಅಮೃತವತಿಯರ ಕಥೆ ಇನ್ನೇನು ಹೇಳಿದ್ರು? ಸ್ವತಂತ್ರ ಸಿದ್ದೇಶ್ವರ ಇವರೆಲ್ಲ ಜ್ಞಾನಿ ಹೌದಲ್ಲಿ ಅವ್ರಿಗೆ ಬಿಡಲಿಲ್ಲ ಮಾಯ. ಕುಂತಲ್ಲೇ ನಿಂತಲ್ಲಿ ಹೆಚ್ಚಿ ಕಾಡುವಂಥ ಮಾಯ ಏನೈತಲ್ಲ, ಆ ಮಾಯನ್ನು ಮೀರಿದವರು ಯೋಗಿಗಳು, ಶರಣರು, ಸಂತರು. ನಿನ್ನೊಳಗ ಮಾಯೊಳಗೆ ನೀನು ಒಂದು ಅಕ್ಕ ಮಾದೇವಿ. ನಿನ್ನೊಳಗ ಮಾಯ ಎಲ್ಲರೂ ಕಾಡ್ತು. ರಾಮಚಂದ್ರನ ಕಾಡಿಗಟ್ಟಿತ್ತು ಮಾಯೆ, ಪಾಂಡವರನ್ನು ಸುಡಲು ಹಚ್ಚಿತ್ತು ಮಾಯೆ, ವಿಕ್ರಮರಾಜನ ಕೈಕಾಲು ಕಡಿಸಿತ್ತು ಮಾಯೆ. ಇನ್ನೇನಾಗ್ಬೇಕ್ರಿ? ಸತ್ಯ ಹರಿಚಂದ್ರ ಸುಡುಗಾಡ ಕಾಸ ಕತ್ತಿತ್ತು ಮಾಯೆ. ಹೌದಾ? ಅದಕ್ಕೆ ಹೇಳಿದ್ರು ಬಸವಣ್ಣವರು, ಎಂಥ ಪ್ರತಿಪಟ್ಟ ಬಸವಣ್ಣ ಎಲ್ಲವನ್ನು ತಿಳಿದಂಥ ಜ್ಞಾನಿಯಾದ, ಸಣ್ಣವಾಗಿದ್ದ ಕಿಂಕರನಾಗಿದ್ದ. ನನ್ನ ಬಿಟ್ಟು ಇನ್ನೊಬ್ಬರಿಲ್ಲ. ಸಣ್ಣವಾದ, ಭಾಳ ದೊಡ್ಡವಾದ. ಎಷ್ಟು ದೊಡ್ಡವಾದ? ಅವ್ರಿಗೆ ದೊಡ್ಡವ್ರು ಯಾರು ಆಗಲಿಲ್ಲ. ಎಲ್ಲರೂ ನನ್ನಂತೆ ಕಂಡ. ಅದು ದೊಡ್ಡವಾದ. ತನ್ನಂಗೆ ಯಾರು ಇನ್ನೊಬ್ರು ಕಾಣ್ತಾರೆ ಭಾಳ ದೊಡ್ಡವರಾಗ್ತಾರೆ. ಅಬ್ಬರಿಗಿಡೀ ಜಗತ್ತ ಬಾಗ್ತದಲ್ಲ. ಯಾಕೆ ಬಾಗ್ತು? ಬಡವರಲ್ಲಿ, ಬಲ್ಲಿನಲ್ಲಿ, ಮ್ಯಾಲಿನ ತಳಗಿರಿ ಯಾರು ದೇಹಕ್ಕೆ ಬರ್ತಾರೆ ಇವರೆಲ್ಲರ ಕಾಸ ದುರ್ದುಂಡೇಶ್ವರ ಭಕ್ತರು ಬಂದಂತ ತಿಳ್ಕೊಂಡಂತ ಅಪ್ಪವರು ಅದರಲ್ಲ. ಮತ್ತೆ ಅದಕ್ಕೆ ಅವ್ರು ದೊಡ್ಡವರಾಗ್ತಾರೆ. ಎಲ್ಲ ಒಂದೇ ಭಾವ, ತಾರತಮ್ಯ ಇಲ್ಲ, ಹೆಚ್ಚು ಕಡೆ ಹುಚ್ಚುತ್ತಾನೆ ಇಲ್ಲ. ಅದಕ್ಕೆ ದೊಡ್ಡವರಾಗಬೇಕಾಗಿತ್ತು ಅಂದ್ರೆ ಏನು? ರೊಕ್ಕದಿಂದ, ರೂಪಾಯಿದಿಂದ ಅಲ್ಲ, ಅಂತಸ್ತಿಂದ ಅಲ್ಲ, ಏನದು ಗುಣದಿಂದ. ಅದಕ್ಕೆ ಹೇಳಿದ್ರಲ್ಲ, ಒಳ್ಳೆ ಗುಣವನ್ನ ಕೊಡು, ಸದ್ಗುಣವನ್ನ ಕೊಡು, ಶ್ರೇಷ್ಠ ಗುಣವನ್ನ ಕೊಡು, ಇನ್ನೊಬ್ಬರನ್ನ ಪ್ರೀತಿಯಿಂದ ಕಾಣುವಂಥ ಗುಣವನ್ನು ಕೊಡು. ಆಗ ನಮಗೆ ಕಟ್ಟಿಬಿದ್ದದ ಮಾಯ. ಆ ಮಾಯನ್ನು ಸರಿಸು. ಜಗವಸ್ತು ತಿರುಪದು ನಿನ್ನಯ ಮಾಯೆ, ನಿನ್ನ ಸುತ್ತಿರುಪದು ಹಂಗವನ್ನು ನೋಡ. ನನ್ನ ಮನಸ್ಸು ನಿನ್ನ ಸುತ್ತದ ಅಂದ್ರೆ ನನ್ನ ಮನಸ್ಸು ನಿನ್ನ ಸುತ್ತದ. ನನ್ನ ಮನಸ್ಸು ಏನೈತಲ್ಲ ನಿನ್ನಲ್ಲೇ ಬಿಡುವಾಗೇನೆ, ನಿನ್ನಲ್ಲೇ. ಆ ಕೇಳಿದಲ್ಲ, ಇರುವುದೊಂದು ಮನ ಲೋಕದ ಚೇಷ್ಟಿಗೆ ರವಿಬೀಜವಾದಂತೆ, ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ. ಈ ಕಣ್ಣಿಗಳ ಆನಂದಕ್ಕೆ ಮನಸ್ಸೇ. ಈ ಕಣ್ಣು ಒಂದೊಂದನ್ನು ಬೇಡ್ತದ ಕಣ್ಣ. ಕರ್ಣಂಗಳ ಚೇಷ್ಟಿಗೆ ಮನವೇ ಮನಸ್ಸೇ ಬೀಜ. ಆ ಮನ ನಿಮ್ಮಲ್ಲಿ ಒಡವೇರಿದ ಬಳಿಕ ಇರುವುದೊಂದು ಮನ. ಮನಸ್ಸು ಒಂದೇ. ಸೌಕರ್ಯ ಎರಡು ಮಾಡಿ ಒಂದು ಹೆಚ್ಚು ಕಡಿಮೆ ಇಲ್ಲ. ಇರುವುದೊಂದು ಮನ ನಿಮ್ಮಲ್ಲಿ ಒಡವೇರಿದ ಬಳಿಕ ನನಗೆ ಬೇರೆ ತರು ಉಂಟೆ, ಬೇರೆ ಮಾಯ ಉಂಟೆ. ಚನ್ನಮಲ್ಲಿಕಾರ್ಜುನ ಅದಕ್ಕೆ ಮಾಯ ಏನು ಮಾಡ್ತು ಅಂದ್ರೆ, ಜಗವ ಸುತ್ತಿರುಪದು ನಿನ್ನಯ ಮಾಯ, ನಿನ್ನ ಸುತ್ತಿರುಪದು ಎನ್ನಮನ ನೋಡ. ಕರಿಯು ಕಣ್ಣರು ಅಡಗಿದಂತೆ ನೀಯನ್ನೊಳಗೆ ಅಡಗಿದೆಯ ಕೂಡಲ ಸಂಗಮನೀಯವ. ಹೆಚ್ಚೆಚ್ಚಿಗೆ ಕಾಡಿತ್ತು ಮಾಯೆ, ಹೆಚ್ಚೆಚ್ಚಿಗೆ ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ, ಸವಣಿಗೆ ಸವಣಿಯಾಗಿ ಕಾಡಿತ್ತು ಮಾಯೆ, ಯೋಗಿಗೆ ಪರಾಕಿನಿಯಾಗಿ ಕಾಡಿತ್ತು ಮಾಯೆ. ಯೋಗಿ ಕೂಡ ಮುಂದೋಗಿ ಅದು ಮನಸ್ಸು ಬಿಟ್ಟು ಮುಂದೋಗಿ ನಿಂತಿರ್ತಂತೆ, ಮುಂದೋಗಿ ತ್ಯಾಗ್ಸ್ ಕೊಡ್ತಂತೆ ಮಾಯ. ಅದಕ್ಕೆ ಒಮ್ಮೆ ಕೃಷ್ಣ ಧರ್ಮರಾಜನ ಆಸ್ಥಾನಕ್ಕೆ ಬಂದು ಉಪದೇಶ ಮಾಡಕತ್ತಿದ್ದ.
ಈ ಮಾಯ ವಿಷಯ. ಧರ್ಮರಾಜ ಕೇಳಿದ, ಭಗವಂತ ಮಾಯ ಎಲ್ಲಿರ್ತದ ಅಂತ. ಎಲ್ಲಿ ಸತ್ಸಂಗ ಇರ್ತದ, ಎಲ್ಲಿ ಪೂಜಾ ಬಂಧನ ಇರ್ತದ, ಎಲ್ಲಿ ಪ್ರಾರ್ಥನೆ ಇರ್ತದ, ಅಲ್ಲೇ ಮುಖ್ಯ ಅತಿಥಿಯಾಗಿರ್ತ ಮಾಯ ಅಂತ ಕೃಷ್ಣ. ಇದು ನೋಡ್ರಿ, ಪುರಾಣಕ್ಕೆ ಎಷ್ಟೋ ಮಂದಿ ಬರ್ತಾರೆ, ಮಾಯ ಬಿಟ್ಟು ಬರ್ಬೇಕಲ್ಲ, ಮಾಯ ಬಿಟ್ಟು ಬರ್ಬೇಕಲ್ಲ. ಪವಿತ್ರವಾದಂಥ ಜಾಗ, ಪವಿತ್ರವಾದಂಥ ಸ್ಥಾನ, ಆದ್ರೂ ಮತ್ತೆ ಮಾಯ ಅಂತದಿರ್ಬೇಕು. ಹೌದಲ್ರಿ? ಮತ್ತೆ ಇವತ್ತು ಯಾರು ಬುದ್ಧಿಯಾಡಿದ ಲಕ್ಷಣ ಜನ ಸೇರ್ತಾರೆ, ಇದು ಇಲ್ಲೇ ಅಲ್ಲ ಲೋಕದೊಳಗೆ. ಯಾರು ಜಗಳಾಡಿದ್ರೆ ಭಾಳ ಮಂದಿ ಸೇರ್ತಾರೆ, ಏನಾದ್ರು ಡಾಮ್ರಾಟ ಬಂದ್ರೆ ಭಾಳ ಮಂದಿ ಸೇರ್ತಾರ, ಹಾವಗಲಾಟ ಬಂದ್ರೆ ಭಾಳ ಮಂದಿ ಸೇರ್ತಾರ. ಯಾಕ? ಮಾಯಾ ದೂರ ನಮಗೆ ಕಟ್ಟೈತಿ, ಮಾಯ ನಮ್ಮನ್ನು ಆಳಕಟ್ಟೈತಿ ಮಾಯ. ಎಲ್ಲಿ ಧರ್ಮರಾಜಗ ಬೋಧ ಮಾಡಿದ ಕೃಷ್ಣ ಪರಮಾತ್ಮ ಎಲ್ಲಿರ್ತದ ಅಂತ, ಎಲ್ಲೇ ಸಂಧ್ಯಾ ಮಂದಿರ ಇರ್ತದ, ಎಲ್ಲಿ ಪೂಜಾ ಪುರಸ್ಕಾರ ಇರ್ತೈತಿ, ಎಲ್ಲಿ ಒಳ್ಳೆಯದಿರುತ್ತ ಅಲ್ಲಿ ಮಾತ್ರ ಮಾಯ ಶಾಶ್ವತ ಇರುತ್ತ ಅಂತ ಭೀಮ ನೋಡಿದ. ಹಾಗಾದ್ರೆ ನಾನು ಕೊಲ್ಲಿ ಬರ್ತೀನಿ ಅಂತಂದ, ಕೊಲ್ಲಿ ಬರ್ತೀನಿ ಅಂದ. ಒಳ್ಳೆ ಸಮಯಕ್ಕೆ ಒಳ್ಳೆ ಅತಿಥಿಯಾಗಿ ಒಳ್ಳೆ ಧ್ಯಾನ ಮಾಡುವಂಥವ್ರು ಬಾಯಿಗೆ ಬಂದು ಕಳಿಸ್ತದಂದ್ರೆ ಅದನ್ನು ಕೊಲ್ಲಿ ಬರ್ತೀನಿ ತಗೊಂಡು ಗದೆ ತಗೊಂಡು ಬಂದ. ಎಲ್ಲಿರ್ತೈತೆ ಅಂದ, ಎಲ್ಲಿ ಒಳ್ಳೆ ಜಾಗ ಇರ್ತದೆ, ಎಲ್ಲಿ ಪೂಜಾ ಪುರಸ್ಕಾರ ಇರ್ತ ಅಲ್ಲಿರ್ತೈತೆ ಅಂತಂದಲ್ಲ. ಸೀದಾ ಗಂಗಾ ನದಿಗೆ ಬಂದ. ಗಂಗಾ ನದಿಗೆ ಬಂದ, ಹುಡುಕಾಡಿದ. ಎಲ್ಲರೂ ಪೂಜೆ ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು, ಸ್ಮರಣೆ ಮಾಡ್ತಿದ್ರು, ಸ್ನಾನ ಮಾಡ್ತಿದ್ರು, ವಿಶ್ವನಾಥನ ದೇವರಿಗೆ ಹೋಗ್ತಿದ್ದು ಬರ್ತಿದ್ರು. ಬರೋಬ್ಬರಿ 1-2 ತಾಸು ಹುಡುಕಿದ, ಮಾಯ ಸಿಗಲಿಲ್ಲ. ಎಲ್ಲೇ? ಗಂಗಾ ನದಿ ಒಳಗೆ. ಹೊಳ್ಳಿ ಕಾಶಿ ಪಟ್ಟದೊಳಗೆ ಬಂದು ಹುಡುಕಿದ ಸಿಗಲಿಲ್ಲ. ಅಲ್ಲೆಲ್ಲಿ ಅಂಗಡಿ ಎಲ್ಲ ಕಡೆ ಹುಡುಕಿದ ಸಿಗಲಿಲ್ಲ. ಕೊನೆಗೆ ಸಾಯಂಕಾಲ ಆಯಿತು, ಊಟ ಇಲ್ಲ, ಉಪಚಾರ ಇಲ್ಲ, ನೀರಿಲ್ಲ, ಏನಿಲ್ಲ. ಹೋಗಿ ಉಸಿರಾಗಿ ಗದಗಿಟ್ಟು, ಕೃಷ್ಣ ಸುಳ್ಳು ಹೇಳೋರಿ ಅಂದ್ರೆ ನಿನಗ ನೋಡ ಪ್ರಶಸ್ತಿ ಅಂತ ಭೀಮ ಕೃಷ್ಣಗೆ. ಯಾಕ? ಮಾಯ ಇದ್ದಂದು ನಾನು ಅದನ್ನು ಕೊಲ್ಲಬೇಕಂತ ಹೋದ್ರೆ ನನಗೆ ಮಾಯ ಸಿಗಲಿಲ್ಲ. ಎಲ್ಲೇ ನೋಡಿದೆ ಅಂತ. ಗಂಗಾ ನದಿಗೆ ಹೋದ. ಹೌದಾ? ಹುಡುಗಿ ಸಿಗಲಿಲ್ಲ. ಅಲ್ಲೇನಿತ್ತು, ಪೂಜೆ ಪುರಸ್ಕಾರ ಇತ್ತು. ಆಮೇಲೆ ಎಲ್ಲ ಸ್ನಾನ ಮಾಡ್ತಿದ್ರು. ಗಂಗಾ ನದಿಗೆ ಹೋಗಿದ್ವಿ. ಆಗ ಒಮ್ಮೆ ಆ ನೀರು ಮುಟ್ಟಿದ್ರೆ ಜನ್ಮ ಪಾವನ ಆಗ್ತದೆ. ಒಮ್ಮೆ ಗಂಗಾ ನದಿ ಸ್ನಾನ ಮಾಡಿದ್ರೆ ಈ ಜನ್ಮ ಪಾವನ ಆಗ್ತದ. ಆ ನದಿಯೊಳಗೆ ಹೋಗಿ ಏನೋ ಸ್ನಾನ ಮಾಡಿ ಅವನ ಬಗ್ಸಿ ನೀರು ಕುಡಿದೆಯಾ ಅಂತ. ಇಲ್ಲ, ಆ ನೀರ ನೋಡಿಲ್ಲ, ನಾನು ನೀರೊಳಗೆ ಹೋಗಲೇ ಇಲ್ಲ ಅಂತ. ನದಿಗೆ ಹೋದ್ರು ನೀರು ಮುಟ್ದಾಗ ಕರ್ಕೊಂಡು ಬಂದೈತಲ್ಲ, ಇದಕ್ಕಿನ ಮಾಗಿ ಇನ್ನೇನು ಬೇಕು ಅಂತಂದ. ಮುಂದೆ ಕಾಶಿ ಪಟ್ಟಣದೊಳಗೆ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹೋದ. ಗುಡಿ ಇಲ್ಲ, ಹೋಗಲಿಲ್ಲ. ಹೊರಗೆ ಹುಡುಕಿದೆ. ಕಾಶಿಯಾಗ ಹೋದ್ರು, ಕಾಶಿ ಜೀವನದ ಒಮ್ಮೆ ಹೋಗ್ಬೇಕಾದ್ರೆ ಭಾಳ ಪುಣ್ಯ ಐತಿ. ಕಾಶಿಗಾದ್ರೂ ಕೂಡ ವಿಶ್ವನಾಥ ದರ್ಶನ ಮಾಡಿಕೊಳ್ಳಾರ್ದಂಗ ಹೊರಗೆ ಕರ್ಕೊಂಡು ಬಂದಂದಾಗ ಇದಕ್ಕಿನ ಮಾಯಿ ಇನ್ನೇನು ಬೇಕು ಅಂತಂದ. ಇದಕ್ಕಿನ ಮಾಯಿ ಇನ್ನೇನು ಬೇಕು? ಅದಕ್ಕೆ ಮಾಯ ಅಂತ ಎಲ್ಲಿರ್ತದ, ಕಣ್ಣಿಗೆ ಕಾಣ್ದಾಗಿರ್ತದ. ಆಗ ಅನೇಕರನ್ನ ಕಾಡಿತ್ತು ಮಾಯೆ, ಅನೇಕ ಬಲಿ ಕೊಟ್ಟಿತ್ತು ಮಾಯೆ. ಅದಕ್ಕೆ ಬಸವಣ್ಣ ಹೇಳಿದ, ಹೇಗಂದ್ರೆ ಜಗವತ್ತು ತಿರುಪದು ನಿನ್ನಯ ಮಾಯೆ, ನಿನ್ನ ಸುತ್ತಿರುಪದು ಎನ್ನವನು ನೋಡ, ಕರಿಯು ಕಣ್ಣಡಿಯೊಳ ಅಡಗಿದಂತೆ. ಸಂಗಮನಾಥ, ನೀನು ಎಲ್ಲಿ ಅಡಗಿದೆ ಅಂತಾರ ಅವರು. ಕರಿಯು ಕಣ್ಣಡಿಯೊಳ ಅಡಗಿದಂತೆ ಅಂದ್ರೆ ಆನೆ ಮುಂದೆ ಒಂದು ಸಣ್ಣ ಕನ್ನಡಿ ಹಿಡ್ಕೊಂಡ್ರೆ ಆನೆ ಪ್ರತಿಮೆ ಕನ್ನಡಿ ಮೂಡಿ ಹೋಗ್ತದೆ. ಕರಿಯು ಕನ್ನಡಿಯೊಳಗೆ ಅಡಗಿದಂತೆ. ಸಣ್ಣದಾದಂಥ ಕನ್ನಡಿ ದೊಡ್ಡದಂತ ಆನೆ ಹಾಗೆ ಮೂಡುತ್ತಲ್ಲ, ವಿಶಾಲವಾಗಿರ್ತಕ್ಕಂಥ ನೀನು ಅವೊಮ್ಮೆ ಗೋಚರ ನೀನು. ಹೆಂಗದನವ? ಅವ ಹೇಗಂದ್ರೆ ಅವ್ನು ನಿಲ್ವ ಯಾರಿಗೂ ಗೊತ್ತಿಲ್ಲ, ಜಗದಾಗಲ್ಲ ಹೇಳಿದ್ರು ಬಸವಣ್ಣವರು. ಅವ ಹೇಗದನ? ಜಗದಾಗಲ್ಲ, ನಿಮ್ಮಗಲ, ಮುಗಿಯಗಲ, ಪಾತಾಳದಿಂದ ತತ್ತ ಶ್ರೀ ನಿನ್ನ ಪಾಲ, ಬ್ರಹ್ಮಾಂಡದಿಂದ ತತ್ತ ಶ್ರೀ ನಿಮ್ಮ ಮಣಿಮುಕುಟ, ಅಪ್ರತಿಮ ಅಗೋಚರ ಮಹಾಲಿಂಗವ. ಅಗೋಚರ, ಕಣ್ಣಿಗೆ ಕಣ್ಣು ಕಾಣ ಇರ್ತಕ್ಕಂಥ ಒಂದು ಶಕ್ತಿ ಅದ. ಅದಕ್ಕೆ ಶಿವ ಅಂದ್ರು, ಅದಕ್ಕೆ ಮಹಾ ಅಂದ್ರು, ಅದಕ್ಕೆ ಅಪ್ರತಿಮ ಅಂದ್ರು, ಅದಕ್ಕೆ ಬೆಳಕು ಅಂದ್ರು, ಅದಕ್ಕೆ ಜ್ಯೋತಿ ಅಂತಂದ್ರು. ನಿರಾಮಯ ನಿರ್ವಿಕಲ್ಪ. ಜಗದಗಲ ಮುಗಿನ ಜಗತ್ತೇಟ ಅಷ್ಟು ಅಡ್ಡದ ಹೇಳಿ. ಜಗದಡ ಅದಕ್ಕೆ ಮುಗಿಲಷ್ಟೇ ಕಷ್ಟ ಅದನಂತ. ಮುಂದೆ ಅವು ಹೇಗಾದ? ಭಕ್ತರು ಬೀಳೋದಕ್ಕಾಗಿ ಅನ್ನ ಕರ ಕಮಲದಲ್ಲಿ ಮೂರ್ತಿಯಾಗಿ ಬಂದ. ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ಶ್ರೀ ನಿಮ್ಮ ಪಾದ, ಬ್ರಹ್ಮಾಂಡದಿಂದ ತತ್ತ ಶ್ರೀ ನಿಮ್ಮ ಮಣಿಮುಕುಟ, ಅಪ್ರತಿಮ ಅಗೋಚರ ಮಹಾಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾಗಿ ಬೆಳಕಾಗಿ
ಹೀಗೆ ಅಂಥ ಪುಣ್ಯಾತ್ಮ ಎಲ್ಲಾರಂತಂದ್ರೆ ಆಡಿ ಕನ್ನಡಿ ಹಾಗೆ ಅಡಗ್ತೈತಲ್ಲ, ಈ ಹೃದಯ ಕನ್ನಡಿಯೊಳಗ ನಾನು ಶಾಶ್ವತ. ಅದಕ್ಕಂತಾರ ಅವ್ರು ಏನಂತ, ಹನುಮಂತ ಎದಿ ತೆಗೆದರೆ ಮಾರುತಿ, ಹನುಮಂತ ಎದಿ ತೆಗೆದರೆ ರಾಮ ಲಕ್ಷ್ಮಣರ ಕಾಣಬಹುದು, ಆಕಾಶ ಮೈದೆರೆದರೆ ನಕ್ಷತ್ರಗಳ ಕಾಣಬಹುದು, ನಮ್ಮ ಕೂಡಲ ಸಂಗನ ಭಕ್ತ ಬಸವಣ್ಣ ಮೈದೆರೆದರೆ ಕೂಡಲ ಸಂಗಮನೇ ಕಾಣಬಹುದು, ಹೃದಯದೊಳಗ ಸಂಗಮನೇ ಕಾಣಬಹುದು. ಅದಕ್ಕೆ ಹೃದಯದೊಳಗ ಶಾಶ್ವತ ಇರುವಂತವ್ರು ಇಟ್ಕೊಂಡ ಬಸವಣ್ಣ. ಅದಕ್ಕೆ ಇಲ್ಲಿರ್ಬೇಕಂತ ಹೊರಗಿನಕ್ಕಿಂತ ಒಳಗೆ ಕಂಡವರು ನಮ್ಮವರು, ಒಳಗೆ ಕಂಡ್ರು, ಹೊರಗೆ ಕಾಣಲಿಲ್ಲ, ಒಳಗೆ ಏಕೋಭಾವದಿಂದ. ಅದಕ್ಕೆ ಆನಿ ಆ ಕನ್ನಡಿ ಹಾಳು ಅಡಗೈತಲ್ಲ, ಈ ಹೃದಯ ಕನ್ನಡಿ ಒಳಗೆ. ಈ ಹೃದಯ ಭಾಳ ಕಿಮ್ಮತ್ತಿಂದ ಐತ್ರಿ, ಭಾಳ ಕಿಮ್ಮತ್ತಿಂದ ಐತ್ರಿ. ಈ ಹೃದಯ ಅಂದ್ರೇನ್ರಿ? ಅನುಕಂಪ, ಪ್ರೀತಿ, ವಿಶ್ವಾಸ. ಇನ್ನೊಬ್ಬರನ್ನು ಪ್ರೀತಿಯಿಂದ ಕಾಣುವಂಥದಕ್ಕೆ ಹೃದಯ ಹೃದಯ ಅಂತ. ಈಗ ಅವರು ಹಾಡಿದ್ರಲ್ಲ, ನಾವು ಭಾರತೀಯರು ಒಂದಾದರೆ ಏನು ಹಾಡಿದ್ರಲ್ಲ, ತಾರತಮ್ಯ ನಡಿದು ಹೋಗಲಿ, ನಾವು ಒಂದಾದ್ರೆ ನಾವೆಲ್ಲ ಒಂದಾಗುವಂತ ಹೃದಯ. ನಾವು ಏನಾಗಬೇಕು ಜೀವನದೊಳಗಂತಂದ್ರೆ, ಜೀವನದೊಳಗೆ ಏನಾಗ ಒಂದೊಂದು ಕೆಲಸ ಮಾಡ್ತಾವೆ. ಏನು ಮಾಡ್ತಾವು? ಒಂದೊಂದು ಕೆಲಸ ಮಾಡ್ತಾವೆ. ಸೂಜಿ ದಾರ ಒಂದು ಕೆಲಸ ಮಾಡಿ, ಕತ್ರಿ ಒಂದು ಕೆಲಸ ಮಾಡ್ತದೆ. ಕತ್ರಿ ಏನು ಮಾಡ್ತಾ? ಎದ್ದದ್ದನ್ನು ಮೂರ ಬಟ್ಟೆ ಮಾಡುತ್ತಾ. ಹೌದ್ರೆ? ಚಲೋ ಕಿಮ್ಮತ್ತಿನ ಬಟ್ಟೆ, ಒಳ್ಳೆ ದುಡ್ಡು ಕೊಟ್ಟು ತೊಗೊಂಡ್ಬರ್ತೀವಿ, ಕೊಡ್ತೀವಿ ಅವ್ನ ಕೈಯಾಗ. ಯಾರ ಕೈಯಾಗ? ಟೇಲರ್ ಕೈಯಾಗ ಕೊಡ್ತೀವಿ. ತೊಂಡು ಮಾಡಿದ ಇನ್ನೊಂದು ಬರ್ತದೆ, ಹಿಂದೆ ಬರ್ತೈತಿ. ತುಂಡು ಮಾಡಿದ್ಯಾಕ? ಈಗ ಎದಕ್ಕೂ ಬರ್ದಂಗೆ ಮಾಡಿಯಲ್ಲ, ಎಲ್ಲರೂ ಹೌದು 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 ನಾವು ಮಾಡ್ತೀನಿ ತಿಳ್ಕೊಂಡು ಸೂಜಿದಾರವನ್ನು ಕೂಡಿಸಿದಾಗ ಒಳ್ಳೆ ಕಿಮ್ಮತ್ತಿನ ಬಟ್ಟೆ ಆತು. ಎಲ್ಲಿ ತಂದಿ ಅಂದ್ರು, ಅದಕ್ಕೆ ಪ್ರೀತಿ ವಿಶ್ವಾಸ ಬರ್ತದ. ಅದಕ್ಕೆ ಪ್ರೀತಿ ಇರ್ಬೇಕು. ಪ್ರೀತಿ ಅಂತ ಇನ್ನೊಬ್ಬರನ್ನ ಒಳ್ಳೆ ಪ್ರೀತಿಯಿಂದ ಕಾಣೋದು, ಇನ್ನೊಬ್ಬರು ಕಂಡು ಕಣ್ಣೀರು ಸುರಿಸೋದು, ಇನ್ನೊಬ್ಬರ ಕಷ್ಟದೊಳಗೆ ಪಾಲ್ಗೊಳ್ಳೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು. ಕೆಲವರು ದೇವರು ಏನು ಮಾಡ್ಯಾನ? ಕೆಲವ್ರಿಗೆ ಸಹಾಯ ಮಾಡಕ್ಕೆ ಹುಡ್ಸ್ಯಾನ, ಕೆಲವು ಬೇಡಕ್ಕೆ ಹಚ್ಚಾನ, ಕೆಲವು ಕೊಡಕ್ಕೆ ಹಚ್ಚಾನ, ಕೆಲವು ಮಾತುಗಳು ಕೊಟ್ಟಾನ. ಯಾವಾಗ ಕಾಡ್ತಿದ್ಲು ಅಂತ ಕಲ್ಯಾಣದಯ್ಯ ಕಲಬುರಗಯ್ಯ ನಮ್ಮ ಮನೆ ಬಂದು ಉಂಡೋಗಯ್ಯ ಕೇಳಿದ್ರು ಆಯೋ ಅಂತಿದ್ದಂತ. ಹಾಡೋದು ಒಂದ ಹಾಡೋದು ಏನಂತಿದ್ರು? ಕಲ್ಯಾಣದಯ್ಯ ಕಲಬುರಗಯ್ಯ ನಮ್ಮ ಮನೆ ಬಂದು ಉಂಡೋಗಯ್ಯ. ಒಮ್ಮೆ ಕಲ್ಯಾಣ ಕಡೆ ಏನು ಸಹಜ ಮಾಡಿ ಬಂದ. ಯಪ್ಪ ನಮ್ಮವ್ವ ಕಲ್ಯಾಣದಾಗಿದ್ದಾಗದಾಳ, ಭಾಳ ನಡುತ್ತಾ ಇದ್ದಾಗದಾಳ, ಮತ್ತೊಂದು 4 ಮಂದಿ ಹೋಗೋದು ಯಾಕಂತ ಹೋಗ್ಕೊಂಡು ಭಾಗದಾಗ ನಿಂತ ಬೀಸಾಕತ್ತಿದ್ಲು. ನಿಂತ ಭಾಗದಾಗ ಬೀಸಿ ಮುಗಿದು ನೋಡಿದ್ಲು. ನಿಂತಿದ್ದ ಭಾಗದಾಗ ಸ್ವಾಮಿ ಯಾರು ನೀನು ಅಂದು. ನಾನು ಏನಾರ ಇಲ್ಲಾಕೆ ಬಂದು ಈಗ ಹಾಡಿಗಲ್ಲ ಕಲ್ಯಾಣದಯ್ಯ ಕಲಬುರಗಯ್ಯ ನನ್ನ ಹಾಡು ಕೇಳಿ ಬಂದು ನೀನು ಐನಾರ ಹೋಗು, ನಾ ಹಾಡಿ ನೀ ನನ್ನ ಚಟಕ, ನೀ ಹೋಗಿ ನಿನ್ನ ಮಠಕ್ಕ ಅಂತ. ಕಾಡೇನು ಅಂದರೆ ಬಿಡು ಬಾಯಿ ಹೊದರಡ್ಡಂಬವ. ಸರ್ಪಪುರುಷರು ಹೇಳ್ತಾರಲ್ಲ, ಬಿಡು ಬಾಯಿ ಹೊದರಡ್ಡಂಬವ ಮಾನಸದ ಎಡ ಬಿಡದರ ಶಂಭುವ. ಹೊರಗೆ ಜನರು ಮೆಚ್ಚುವರೆಂದು ನಡೆದರೆ ಒಳಗೆ ಚಿನ್ಮಯ ಮೆಚ್ಚುವನೇ. ಒಳಗೆ ಹೌದನ್ಬೇಕಂತ, ಹೌದನ್ಬೇಕು. ಅದಕ್ಕೆ ಇದು ಮಾಯಾಷ್ಟು ಮರ್ದಂತ ಹೃದಯದೊಳಗೆ ಕಂಡ ಬಸವಣ್ಣ. ಅದಕ್ಕೆ ಹೆಂಗೆ ಅಡಿಗ್ಯಾನ ಅಂತಂದ್ರೆ, ಒಬ್ಬ ರಾಜ 3 ಮಂದಿ ಲಗ್ನ ಮಾಡಿಕೊಂಡಿದ್ದ. 3 ಮಂದಿ ಲಗ್ನ ಮಾಡ್ಕೊಂಡು ಏನಾಯ್ತು ಅಂತಂದ್ರೆ, ಕೊನೆಗೆ ಅಂತ್ಕಾಲ ಬಂತು. ನಾ ಬೇರೆ ಇದ್ದ, ಅವ್ರಿಗೆ ಕೊಟ್ಟಿದ್ದ, ನನಗೆ ಅಂತ್ಕಾಲ ಬಂದದ. ನಿಮ್ಗೆ ಏನೇನು ಬೇಕು ಆಮೇಲೆ ನಿಮಗೆ ತೊಂದರೆ ಆಗಬಾರ್ದು. ನಿಮ್ಗೆ ಏನೇನು ಬೇಕು ಪತ್ರ ಬರೆದು ಕಳಿಸ್ರಿ, ನಿಮ್ಗೆ ಏನೇನು ಬೇಕು ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಪತ್ರ ಬರೆದ. ಯಾರಿಗೆ? ಮಂತ್ರಿ ಕಡೆ ಹೇಳಿ ಬರ್ಸಿದ. 3 ಮಂದಿ ಪತ್ರ ಬಂದವ್ರಿ. ಹಿರಿಯ ಹೆಂಡತಿ ಏನು ಕೇಳಿಲ್ಲ ಅಂದ್ರೆ, ನನಗೆ 5 ಹಳ್ಳಿ ಉಂಬಳಿ ಹಾಕಿಕೊಡು, ನಾನು ಇಷ್ಟು ದುಡ್ಡು, ಇಷ್ಟು ಬಂಗಾರ, ಇಷ್ಟು ಹಳ್ಳಿ. ನಡುವೆ ಹೆಂಡತಿ ಏನು ಮಾಡಿದ್ರು, ನನಗೆ ಇಷ್ಟು ಏನೂ ಕೇಳಿದ್ದು. ಚಿಕ್ಕ ಹೆಂಡತಿ ಏನಂದ್ರೆ ಸಣ್ಣ ಕನ್ನಡಿ ಒಳಗೆ ಪಾಕಿಟ್ನೊಳಗೆ ಕನ್ನಡಿ ಇಟ್ಟು, ಕನ್ನಡಿ ಸಣ್ಣ ಪಾಕಿಟ್ ಐತಿರ, ದುಡ್ಡು ಪಾಕಿಟ್ ಅದಲ್ಲ, ಪಾಕಿಟ್ಟು ಪೇಪರ್ ಮಾಡಿ ಪಾಕಿಟ್ನೊಳಗೆ ಕನ್ನಡಿ ಇಟ್ಟು ಬರೆದು ಕಳಿಸಿದ್ರು. 3 ಬಂದು ಮಂತ್ರಿ ನೋಡಿದ, ಹಿರಿಯ ಮಾಡೋದು ಇಷ್ಟು ಆಸ್ತಿ, ಚಿಕ್ಕ ಹೆಂಡತಿ ಇಷ್ಟು. ಹಿರಿಯ ಹೆಂಡತಿ ಏನೂ ಬರ್ದಿದ್ದಿಲ್ಲ, ಕನ್ನಡಿ ಇಟ್ಟಿದ್ರು. ರಾಜ ಅಂದ, ಚಿಕ್ಕ ಹೆಂಡತಿ ಎಷ್ಟು ದಾಟಿದಾಳ ಅಂದ. ಇಲ್ಲ ಪ್ರಭು, ಚಿಕ್ಕವರ ಭಾಳ ಶಾಣ್ಯರು ಅಂತಂದ ಮಂತ್ರಿ ಭಾಳ ಶಾಣೆ ಇರ್ತಾರಲ್ಲ. ಯಾಕಂದ, ಇವರೆಲ್ಲ ತುಟ್ಟಿಗಾಗಿ ಬಂದವರು, ಇವ್ರು ಬಂಗಾರಕ್ಕಾಗಿ ಬಂದವರು. ಆ ಪಾಕಿಟ್ ಏನದ ಅಂದ, ಕನ್ನಡಿ ಐತಿ. ಆ ಕನ್ನಡಿ ಯಾರ ಕೈಯಾಗೈತಿ? ನನ್ನ ಕೈಯಾಗೈತಿ. ಆ ಕನ್ನಡಿಯಾಗ ಮುಖ ಯಾರು ಕಾಣುತ್ತ? ನಂದು.
ಹೇಗೆ ಕಣ್ಣೊಳಗೆ ಮುಖ ಕಾಣುತ್ತೋ ನನ್ನ ಹೃದಯ ಕಣ್ಣೊಳಗ ನೀವು ಶಾಶ್ವತ ಇದ್ರೆ ಸಾಕು ಅಂತ ಬಂದಾಳ ಅಂತ ತಿಳ್ಕೊಂಡಂತ ನೀವು ನನ್ನ ಹೃದಯ ಕಣ್ಣೊಳಗ ಶಾಶ್ವತ ಇದ್ರೆ ಸಾಕು ಅಂತ ಬಂದಾಳಂದಾಗ ಈ ಹೃದಯದೊಳಗ ಅನುಕಂಪಿರ್ಬೇಕು, ಪ್ರೀತಿ ವಿಶ್ವಾಸ ಇರಬೇಕು. ಅದು ಹೋಗ್ಬೇಕಾದ್ರೆ ಮಾಯವನ್ನ ಬಿಡಿಸಬೇಕು. ಆ ಮಾಯ ಬಿಡಬೇಕಾದ್ರೆ ಸತ್ಸಂಗವೇ ನಿರ್ವಹಿಸುತ್ತಾರೆ ಶಂಕರಾಚಾರ್ಯರು. ಸತ್ಸಂಗ ದೊಡ್ಡ ಕೆಲಸ ಮಾಡ್ತದೆ. ಅದಕ್ಕೆ ಸತ್ಸಂಗ ನಮ್ಗೆ ಏನು ಮಾಡ್ತದೆ, ಪರಿವರ್ತನೆ ಮಾಡ್ತದ. ಅಂತ ಸತ್ಸಂಗದೊಳಗೆ ಮಾಯವನ್ನು ಗೆದ್ದು ಮಹಾಪ್ರಭು ಮಾಡಿದರು. ಅಂತ ಮಾಯವನ್ನು ಬಿಡಿಸ್ಕೋಬೇಕಾದ್ರೆ ಹ್ಯಾಂಗೆ ಮಾಡಿದ್ರು? ಧ್ಯಾನದಿಂದ, ಸ್ಮರಣದಿಂದ, ಭಜನೆಯಿಂದ, ಪ್ರಾರ್ಥನೆಯಿಂದ, ದೊಡ್ಡವರ ದರ್ಶನದಿಂದ ಅನ್ನುವಂತ ಬರ್ತದ. ಹಾಗೆ ಅಂತ ಮಾಯನ್ನ ಗೆದಿಬೇಕಾದ್ರೆ ಏನು ಅಂತಂದ್ರೆ ಮಹಾತ್ಮರ ದರ್ಶನದಿಂದ ಮಾತ್ರ ಅದು ಬಿಡುಗಡೆ ಆಗ್ತದ. ಹೆಣ್ಣು ಮಾಯಿ, ಗಂಡು ಮಾಯಿ, ಇವೆಲ್ಲ ಏನು ಮಾಯಲ್ಲಿಲ್ಲ ಶರಣರು. ಮಾಯ ಅಂದ್ರೆ ಏನು? ನಿನ್ನ ಆಸೆ ಐತಲ್ಲ, ಆಸೆ 1ಕ್ಕೆ 90 ಬಿಡುತ್ತಲ್ಲ, ಅದೇ ಮಾಯ. ಇನ್ನೊಂದು ಹೋಗ್ತೈತಲ್ಲ, ಅಷ್ಟಕ್ಕೆ ತೃಪ್ತಿ ಇಲ್ಲ. ಅಷ್ಟಕ್ಕೆ ತೃಪ್ತಿ ಆಗಿರ್ತಾರೆ ಅವರೇ ಶರಣರಾಗ್ತಾರೆ. ಅದಕ್ಕೆ ಭವದತ್ತ ಹೋಗಿ 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 ಕೊನೆಗೆ ಮರಳಿ ಸಾವಿನ ಜೀವ ಅಂದಾಗ ಅದಕ್ಕೆ ಸಾವು ಯಾವತ್ತು ಬರ್ತದೆ. ಅದಕ್ಕೆ ನಿಶ್ಚಿಂತನಾಗಬೇಕಾಗಿತ್ತಂದ್ರೆ ಮಾಯ ಬಿಡಬೇಕಾಗಿತ್ತಂದ್ರೆ ಧ್ಯಾನ, ಸ್ಮರಣೆ, ಸ್ವರೂಪದಿಂದ ಅನ್ನುವಂಥ ಬರ್ತದ. ಆಗ ಮಾಯವನ್ನು ಬಿಡಿಸಿ ಶರಣ ಮುಕ್ತರಾಡುವಂಥ ಒಂದು ಬಹಳ ಅದ್ಭುತವಾಗಿ ಬರ್ತಾ ಇದೆ. ಅವ್ರು ಯಾರು ಅನ್ನುವಂಥದ್ದನ್ನು ಇವತ್ತಿನ ಪುರಾಣದಲ್ಲಿ ನೋಡೋಣ. ಹಾಡು ಆ